ಓದಕ್ ದುಃಖ. ಇನ್ನು ಕನ್ನಡ ಮೀಡಿಯಂ ಹುಡುಗರು ಪ್ರಾಬ್ಲಮ್ ಹೇಳ್ತೀನಿ, ಚದಬೇಕು ಏನು ಸರ್ ಸರ್ ಇದು ಮೀಡಿಯಂ ಸರ್ ಮಾತಿ ಅಪ್ಲೈ ಸೈನ್ಸ್ ಓದೋಣ ಅಂದ್ರೆ ಸೋಷಿಯಲ್ ಬುಕ್ ಓಪನ್ ಮಾಡ್ತೀವಿ, ಅದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಮ್ಯಾಥ್ಸ್, ಅದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಇಂಗ್ಲಿಷು, 6 ಗಂಟೆ ಓದಿ ಇನ್ಯಾವುದೋ ನೋಟ್ಸ್ ನ ಜೆರಾಕ್ಸ್ ಮಾಡ್ಕೋಬೇಕು ಅಂತ ಜೆರಾಕ್ಸ್ ಅಂಗಡಿ ಹತ್ರ ಹೋಗ್ತೀವಿ. ನಮ್ಮ ಕೈಯಲ್ಲಿ ಓದಕ್ಕೆ ತಲೆಗೆಡಿಸ್ಕೋಬೇಡಿ, ಧೈರ್ಯವಾಗಿರಿ. ಬಟ್ 45% ಬರುತ್ತೋ, 60 ಬರುತ್ತೋ, 85 ಬರುತ್ತೋ, ಸ್ಟೇಟ್ ರ್ಯಾಂಕ್ ಬರುತ್ತೋ, ಒಂದಂತೂ ನೆನಪಿಟ್ಕೊಳ್ಳಿ, ಸಾಮಾನ್ಯ ಕುಟುಂಬದ ಹುಡುಗ ಹುಡುಗಿಯರು, ಮಿಡಲ್ ಕ್ಲಾಸ್ ಹುಡುಗ ಹುಡುಗಿಯರು, ಮನೆಯಲ್ಲಿ ಕಷ್ಟ ಇರೋ ಹುಡುಗ ಹುಡುಗಿಯರು, 1 BHK ಚಿಕ್ಕ ಮನೆಯಲ್ಲಿ ಗುಡಿಸಲಲ್ಲಿ ಮಾಡ್ತಿರೋರು ರಿಸಲ್ಟ್ ದಿನ ಸ್ಟೇಟ್ ನಿಮ್ ಕಡೆ ನೋಡ್ಬೇಕು ಅಂದ್ರೆ ತುಂಬಾ ಫೋಕಸ್ಡ್ ಆಗಿರ್ಬೇಕು. ಮಗ ಬಡವರಿಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಏಕಾಗ್ರತೆ ಬಿಟ್ಟು ಇನ್ನೇನು ಆಸ್ತಿ ಇಲ್ಲ. ನಾನು PUC ಇದ್ದಾಗ ನನ್ನ ತಂದೆ ತಾಯಿ ಕಳ್ಕೊಂಡೆ, ಆರ್ಪನ್ ಆದೆ. ಇವತ್ತು 10 ಆಂಬುಲೆನ್ಸ್ ಬಿಟ್ಟಿದೆ 24/7. ನನ್ನ ಜೊತೆ ತುಂಬಾ ಜನ ಹುಡುಗರು, ನಮ್ಗೆ ದುಡ್ಡಿಂದ ಶ್ರೀಮಂತಿಕೆ ಇತ್ತ, ಧೈರ್ಯ ಇತ್ತು ಅಷ್ಟೇ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಈ ಕ್ರೌಡ್ ಅಲ್ಲಿರೋ ಹುಡುಗರು ದೊಡ್ಡ ದೊಡ್ಡ ನಿಮ್ಮಲ್ಲಿ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸಾಧ್ಯ ಆದ್ರೆ ಅಮೆರಿಕಾಗ ಹೋಗ್ಬೇಕು ಅಂತ. ನಿಮ್ಮ MLA ಒಂದು ಆಸೆ ಇದೆ, ನೀನ್ ಡಾಕ್ಟರ್ ಆಗು, ಇಂಜಿನಿಯರ್ ಆಗು. ಅಮೆರಿಕಾಗಲ್ಲ, ಇಲ್ಲೆಲ್ಲ ಸುತ್ತಮುತ್ತ ಒಂದು ಹಾಸ್ಪಿಟಲ್ ಕಂಪನಿ ಕಟ್ಟಿ ಅಮೆರಿಕಾವ್ರನ್ನ ಈ ಗಲ್ಲಿಗೆ ಇಳಿಸ್ಬೇಕು ಮಗ. ಅಮೆರಿಕಾವನ್ನ ನಮ್ ಚಿಕ್ಕಬಳ್ಳಾಪುರ ಗಲ್ಲಿಗಳಿಗೆ ಇಳಿಸ್ಬೇಕು. ಈ ತರ ವಿಲ್ ಪವರ್ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ ಪ್ಲೀಸ್, ಡೋಂಟ್ ಅಫ್ರೇಡ್ ಆಫ್ ಎನಿಥಿಂಗ್. ನೀವು ನ್ಯಾಷನಲ್ ಜಾಗ್ರಫಿಯಲ್ಲೋ ಡಿಸ್ಕವರಿಯಲ್ಲೋ ನೋಡಿರ್ತೀರಾ, ಒಂದು ಜಿಂಕೆನ ಚಿರತೆ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ನೆನ್ಪಿಟ್ಕೋಬೇಕು, ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ವೇಗವಾಗಿ ಓಡ್ತಿರುತ್ತೆ, ಜಿಂಕೆಗಿಂತ ಚಿರತೆ ಸಿಕ್ಕಾಪಟ್ಟೆ ಫಾಸ್ಟ್. ಇನ್ನೇನು ಚಿರತೆ ಜಿಂಕೆ ಇಟ್ಕೊಂಡು ತಿನ್ಬಿಡ್ತು ಅನ್ನೋಷ್ಟೊತ್ತಿಗೆ ಜಿಂಕೆ ಎಸ್ಕೇಪ್, ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ಅರೆ ಜಾಸ್ತಿ ತಾಕತ್ತಿರೋ ಚಿರತೆ ಹೊಡಿಯಕ್ಕಾಗಲ್ಲ, ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆಲ್ತು ಗೊತ್ತಾ? ಜಿಂಕೆ ಓಡ್ತಾ ಇರೋದು ಬದುಕಕ್ಕೆ, ಚಿರತೆ ಓಡ್ತಾ ಇರೋದು ಊಟಕ್ಕೆ. ರೇಸು ಲೈಫ್ಗೆ ಮಗ, 3 ಹೊತ್ತು ಊಟಕ್ಕಲ್ಲ.